ಪಶ್ಚಿಮ ಬಂಗಾಳದ ದುರಾಡಳಿತಕ್ಕೆ ತಕ್ಕ ಉತ್ತರ ಅಶೋಕ್ ವನ್ನಾಲ್. ಪಂಚ ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಾದ ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಸಾಧಿಸಿದ ಐತಿಹಾಸಿಕ ಹಾಗೂ ಭರ್ಜರಿ ವಿಜಯಕ್ಕಾಗಿ ಬಿಜೆಪಿ ರೋಣ ಮಂಡಳದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಅಶೋಕ್ ವನ್ನಾಲ್, ಕೇಂದ್ರ ಸರ್ಕಾರದ ಅಭಿವೃದ್ಧಿಪರ ದೃಷ್ಟಿಕೋನ ಮತ್ತು ಪ್ರಧಾನಮಂತ್ರಿ ಅವರ ದಿಟ್ಟ ನಾಯಕತ್ವ, ಜನಪರ ಆಡಳಿತದ ಮೇಲೆ ದೇಶದ ಜನತೆ ಮತ್ತೊಮ್ಮೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ಜನರು ಬಿಜೆಪಿ ಬೆಂಬಲಿಸುವ ಮೂಲಕ ದುರಾಡಳಿತಕ್ಕೆ ತಕ್ಕ ಉತ್ತರ ನೀಡಿದ್ದಾರೆ ಎಂದರು. ವಿಜಯೋತ್ಸವದಲ್ಲಿ ಬಾಳಾಜಿರಾವ್ ಭೋಸ್ಲೆ, ರವೀಂದ್ರನಾಥ್ ಸಿಂಗ್ರಿ, ಯಮನೂರಪ್ಪ ತಿರುಕೋಜಿ, ಡಿಜಿ ಕಟ್ಟಿಮನಿ, ಶ್ರೀನಿವಾಸ್ ಸವದಿ, ಜೀನಪ್ಪ ಗೋಗಿ, ವಿನಾಯಕ್ ಜರತಾರಿ, ಮಹಾಂತೇಶ್ ಪೂಜಾರ್, ಮುತ್ತಣ್ಣ ಕಾಜಗಾರ್, ಲಕ್ಷ್ಮಣ್ ಬಂಕದ್, ಯುಆರ್ ಚೆನ್ನಮ್ಮನವರ್, ಅಂದಪ್ಪ ಅಂಗಡಿ, ಶಂಕರ್ ಇಂಜನಿ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಮುಖಂಡರುಗಳನ್ನ ಈ ಒಂದು ವಿಜಯೋತ್ಸವಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ವಿಜಯೋತ್ಸವನ್ನ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಪಂಚ ರಾಜ್ಯಗಳಲ್ಲಿ ಪ್ರಮುಖ 3 ರಾಜ್ಯಗಳಲ್ಲಿ ಸ್ಪಷ್ಟ ಬಹುಮತವನ್ನು ಪಡೆದು ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ, ನೇತೃತ್ವದಲ್ಲಿ ದೇಶ ಸುಭದ್ರವಾಗಿದೆ ಅಂತ ನಂಬಿದಂಥ ಪಶ್ಚಿಮ ಬಂಗಾಳದ ಜನತೆ, ಅಸ್ಸಾಮಿನ ಜನತೆ, ಪುದುಚೇರಿಯ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಬಹುಮತವನ್ನು ನೀಡಿದ್ದು, ಇದು ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಅತ್ಯಂತ ಖುಷಿಯಾದಂಥ ವಿಷಯ. ಅದಕ್ಕೆ ಬಂಧುಗಳೇ, ಇವತ್ತು ಬರೀ ಕರ್ನಾಟಕದಲ್ಲಿ, ಅದು ನಮ್ಮ ತಾಲೂಕಿನಲ್ಲಿ ಯಾವುದೇ ಕಾಮಗಾರಿಗಳು ಮಾಡಿದ್ರೆ ಕಾಂಗ್ರೆಸ್ ಬರೀ ಗ್ಯಾರಂಟಿ ಕೊಟ್ಟಿನಿ ಅಂತೇಳಿ ಬಿಟ್ಟಿ ಪ್ರಚಾರದಾಗ ಆಡಳಿತ ಮಾಡಕತೈತಿ. ಯಾವುದೇ ಒಂದು ಹೇಳ್ಕೊಳ್ಳುವಂಥ ಕೆಲಸ ಇಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಜೊತೆಯೊಳಗ ರಾಜ್ಯ ಮತ್ತು ನಮ್ಮ ತಾಲೂಕು ಯಾವ ರೀತಿ ಪ್ರಗತಿ ಹೊಂದಿತ್ತು ಅನ್ನೋದನ್ನ ನಾವೆಲ್ಲರೂ ಮರಿಬಾರ್ದು. ಅದಕ್ಕೆ ಇವತ್ತು ಎಷ್ಟು ಖುಷಿ ಆಗಿದೆಪ್ಪ ಅಂತಂದ್ರೆ, ಭಾರತೀಯ ಜನತಾ ಪಾರ್ಟಿ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿದು ದೇಶವನ್ನ ಸದೃಢವಾಗಿ ಮತ್ತು ಸಮರ್ಥವಾಗಿ ಆಡಳಿತವನ್ನು ಮಾಡಕತ್ತಿದ್ದೆ. ಅದಕ್ಕೆ ನಾವೆಲ್ಲರೂ ಅತ್ಯಂತ ಖುಷಿ ಪಟ್ಟಿದ್ವಿ. ಅದಕ್ಕೆ ಇವತ್ತೇನು ಭಾರತೀಯ ಜನತಾ ಪಕ್ಷ ವಿಜಯೋತ್ಸವನ ಆಚರಿಸಲಿಕ್ಕೆ ನಾವೆಲ್ಲ ಕಾರ್ಯಕರ್ತರು ಕೂಡಿದ್ದೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳಿ, ಇಲ್ಲ ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲ ಪಕ್ಷದ ಮುಖಂಡರಿಗೆ ಅನಂತ ಧನ್ಯವಾದಗಳು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕಾಕಪ್ಪಣ್ಣ ಬಂಡಿ ಅವರಿಗೆ ಒಂದು ವೇಳೆ ಪಶ್ಚಿಮ ಬಂಗಾಳದ ಚುನಾವಣೆ ಮುಂಬರುವ ಕರ್ನಾಟಕದ ಚುನಾವಣೆ ದಿಕ್ಸೂಚಿ ಬರುವ ಹಲೋ ಹಾಗಾಗಿ ನಮ್ಮ ಕಾರ್ಯಕರ್ತರೆಲ್ಲ ಇವತ್ತಿನ ಈ ದಿವಸ ಇಲ್ಲಿ ಸೇರಿ ನಾವೆಲ್ಲ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಇನ್ನೂ 2 ವರ್ಷ ನಾವು ತಾಳ್ಮೆಯಿಂದ ಕಾದು ಈ ಮುಂದಿನ 1 ವರ್ಷ ನಾವು ಕಾದು ಮುಂದಿನ ಜನರಲ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸದ್ಬಿಡೋದು ನಾವೆಲ್ಲ ಮತ್ತೊಮ್ಮೆ ಇಲ್ಲೇ ಸೇರಿ ವಿಜಯೋತ್ಸವ ಆಚರಿಸ್ತೀವಿ ಅಂತೇಳಿ ನಾನು ಇಲ್ಲಿ ಹೇಳಕ್ಕೆ ಪ್ರಯತ್ನಿಸ್ತೇನೆ. ಬಂಧುಗಳೇ, ಪಶ್ಚಿಮ ಬಂಗಾಳದಲ್ಲಿ TMCಯ ಗುಂಡಾಗಿರಿ ಮಿತಿ ಮೀರಿ ಅಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಇವತ್ತಿನ ಒಂದು ಜಯಬೇರಿ ಆ ಗುಂಡಗಳಿಗೊಂದು ನೇರ ಸಂದೇಶ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಬಾರ್ಡರ್ ಕ್ಷೇತ್ರದಲ್ಲಿ ಈ ಗುಂಡಾಗಿರಿ ನಡೆದಿದೆ. ಅದನ್ನು ತಡೀಬೇಕಂತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಮುಂದಿನ ಸತಿ ನಾವೆಲ್ಲ ಹೆಚ್ಚಿನ ಪರಿಶ್ರಮ ಪಟ್ಟು ಬಿಜೆಪಿನ ತರಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕಂತ ಕೇಳಿ ಇಲ್ಲಿ ಮೊದಲಿಗೆ ತಮ್ಮೆಲ್ಲರೂ ಧನ್ಯವಾದಗಳು. ಈ ಒಂದು ವಿಜಯೋತ್ಸವನ ಕುರಿತು ನಮ್ಮ ರೋಡ್ ಮಲ್ಲದ ಅಧ್ಯಕ್ಷರಾದಂಥ ಶ್ರೀ ಉಮೇಶ್ ಮಲ್ಲಾಪುರರು ಮಾತಾಡಬೇಕಂತ ಅವರಿಗೆ बोलो भारत माता की, भारतीय जनता पार्टी के सन्मान्य श्री नरेंद्र मोदी जी ಅವರಿಗೆ, सन्मान्य BS ಯಡಿಯೂರಪ್ಪನವರಿಗೆ, BY ವಿಜೇಂದ್ರ ಅವರಿಗೆ, ಗಳಕಪ್ಪ ಬಂಡಿ ಅವರಿಗೆ, ಅಮಿತ್ ಶಾ ಅವರಿಗೆ
ಭಾರತೀಯ ಜನತಾ ಪಾರ್ಟಿ ಇವತ್ತಿನ ದಿವಸ ಈ ಗಜೇಂದ್ರಗಢದ ಕಾಲಕಾಲೇಶ್ವರ ವೃತ್ತದಲ್ಲಿ ಈ ಒಂದು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಏನಿವತ್ತು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಿಮಿತ್ತವಾಗಿ ಏನು 3 ರಾಜ್ಯಗಳಲ್ಲಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿ ಈ 3 ರಾಜ್ಯಗಳಲ್ಲಿ ಇವತ್ತೇನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭ್ಯರ್ಥಿಗಳು ಜಯಬೇರಿ ಬಾರಿಸುವುದರ ಮೂಲಕ ಏನಿವತ್ತು ಅಧಿಕಾರವನ್ನು ಹಿಡಿದಿದ್ದಾರೆ. ಆ ನಿಮಿತ್ತವಾಗಿ ಇವತ್ತು ಪಕ್ಷದ ವತಿಯಿಂದ ಈ ಒಂದು ಸಂಭ್ರಮಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಂಭ್ರಮಾಚರಣೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನಗರ ಘಟಕದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರಾಜೇಂದ್ರ ಗೋರ್ಪಡೆ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ವಣ್ಣಾಲ್ ಅವರೇ, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಾಳೆ, ಇವತ್ತು ಪ್ರಮುಖವಾಗಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಸುಮಾರು 15 ವರ್ಷಗಳಿಂದ ಯಾವ ರೀತಿ ಇವತ್ತು ತೃಣಮೂಲ ಕಾಂಗ್ರೆಸ್ಸಿನ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆಡಳಿತವನ್ನು ನಡೆಸಿದ್ರು ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಆ ಒಂದು ಕೆಟ್ಟ ದುರಾಡಳಿತಕ್ಕೆ ಬೇಸತ್ತಿರ್ತಕ್ಕಂಥ ಜನ ಇವತ್ತಿನ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಕೊಡುವುದರ ಮೂಲಕ ಇವತ್ತು ಕೆಟ್ಟ ಆಡಳಿತವನ್ನು ಅಂತ್ಯಗೊಳಿಸಿದ್ದಾರೆ. ಇವತ್ತು ಆ ರಾಜ್ಯದಲ್ಲಿ ಬದುಕು ಬಹಳ ದುಸ್ತರವಾಗಿತ್ತು. ಇವತ್ತು ಪ್ರತಿ ದಿವಸ ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ ಇಂಥ ಎಲ್ಲ ಕೆಟ್ಟ ಚಟುವಟಿಕೆಗಳು ಆ ರಾಜ್ಯದಲ್ಲಿ ಹೆಚ್ಚಾಗಿದ್ದು. ಆ ಹಿನ್ನೆಲೆ ಒಳಗೆ ಇವತ್ತು ಜನ ರೋಷ ಹೋಗಿ ಇವತ್ತು ಸುಭದ್ರ ಆಡಳಿತಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಇವತ್ತು ಬೆಂಬಲಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಏನು ಕೆಟ್ಟದಾಗಿರ್ತಕ್ಕಂಥ ಆಡಳಿತವನ್ನು ಈಗ ಕಾಂಗ್ರೆಸ್ ಪಕ್ಷದವರು ನಡೆಸಕತ್ತಾರೆ. ತಾವೆಲ್ಲ ನೋಡ್ತೀರಿ. ಇವತ್ತು ಅಂತ ಕೆಟ್ಟ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ದಿನಗಳು ಇನ್ನೇನು ಬಹಳ ದಿನ ಉಳಿದಿಲ್ಲ. ಇವತ್ತು ಪಶ್ಚಿಮ ಬಂಗಾಳದ TMCಗೆ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಮುಂದಿನ ದಿನಮಾನಗಳಲ್ಲಿ ಆಗುತ್ತಾ ಅಂತಕ್ಕಂಥ ಒಂದು ಸಂದರ್ಭ ಬರ್ತೈತಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸ್ವಚ್ಛವಾಗಿರ್ತಕ್ಕಂಥ, ಸುಭದ್ರವಾಗಿರ್ತಕ್ಕಂಥ, ಬಡವರ ಪರವಾಗಿರ್ತಕ್ಕಂಥ ಆಡಳಿತ ಮತ್ತು ಈ ರಾಜ್ಯದಲ್ಲಿ ಬರಬೇಕಾದ್ರೆ ಈ ದೇಶದಲ್ಲಿ ಯಾವ ರೀತಿ ನರೇಂದ್ರ ಮೋದಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಈ ರಾಜ್ಯದಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಮತ್ತೆ ಮರುಕಳಿಸುತ್ತಾ ಈ ಕ್ಷೇತ್ರದಲ್ಲಿ ಕಳಕಪ್ಪಾಜಿ ಬಂಡಿ ಅವರ ಶಾಸಕತ್ವ ಮತ್ತೆ ಮರುಕಳಿಸುತ್ತಾ ಮತ್ತೆ ಎಲ್ಲರಿಗೂ ಕೂಡ ಒಳ್ಳೆಯ ಅಭಿವೃದ್ಧಿ ದಿನಗಳ ಬರ್ತಾವ ಅಂತಿಕೊಂಡು ಈ ಸಂದರ್ಭದಲ್ಲಿ ಹೇಳಿ, ತಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಏನು